Hello everyone, ಎಲ್ರಿಗೂ ನಮಸ್ಕಾರ. So, uh, in today's class, we will discuss about KAS prelims and mains syllabus. Okay. ಸೊ ಅದರಲ್ಲೂ ವಿಶೇಷವಾಗಿ ಇವತ್ತಿನ ಕ್ಲಾಸಲ್ಲಿ ಮೇನ್ಸ್ ಸಿಲೆಬಸ್ನ ಹೆಚ್ಚಾಗಿ ಫೋಕಸ್ ಮಾಡೋಣ. ಓಕೆ. ಸೊ ನಾನು ಈ ಸಿಲೆಬಸ್ನ ರೆಫರ್ ಮಾಡೋದಿಕ್ಕೆ ನಮ್ಮ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿ ಅವರು ಮಾಡಿರೋವಂಥ ಒಂದು ಸಿಲೆಬಸ್ ಬುಕ್ಲೆಟ್ನೇ ನಾನು ತಗೊಂಡು ಡಿಸ್ಕಸ್ ಮಾಡ್ತೀನಿ. ಓಕೆ. ಸೊ ಬಿಫೋರ್ ಗೋಯಿಂಗ್ ಟು ಅವರ್ ಮೈನ್ ಸಿಲೆಬಸ್ ಡಿಸ್ಕಷನ್, ಅದರಲ್ಲೂ ವಿಶೇಷವಾಗಿ ಇವತ್ತು ನಾವು ಯಾವುದನ್ನ ಡಿಸ್ಕಸ್ ಮಾಡೋಣ ಅಂತ ಅಂದ್ರೆ GS1 ಅಥವಾ ಜನರಲ್ ಸ್ಟಡೀಸ್ ಪೇಪರ್ 1 ಅಲ್ಲಿರುವಂತ ಹಿಸ್ಟ್ರಿ ಸಿಲೆಬಸ್ ಮೈನ್ಸ್ ಅಲ್ಲಿ ಏನಿದೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಹಿಸ್ಟ್ರಿ ಪೋರ್ಷನ್, ಬಿಕಾಸ್ ನಮ್ಮ KS ಸಿಲೆಬಸ್ ತುಂಬಾ ದೊಡ್ಡದು ಅಂಡ್ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಈಗ ನೋಟಿಫಿಕೇಶನ್ ಬಗ್ಗೆ ಟಾಕ್ ಕೂಡ ನಡೀತಾ ಇದೆ. ಸೊ ಎನಿ ಟೈಮ್ ನೋಟಿಫಿಕೇಶನ್ ಕೂಡ ಬರ್ಬೋದು. ಸೊ ನೆಕ್ಸ್ಟ್ ನಡೆಯುವಂತ ರಿಕ್ರೂಟ್ಮೆಂಟ್ ಅಲ್ಲಿ ಪ್ರಿಲಿಮ್ಸ್, ಮೈನ್ಸ್ ಮತ್ತೆ ಇಂಟರ್ವ್ಯೂ, ಈ ಪ್ರೋಸೆಸ್ಗಳೆಲ್ಲ ತುಂಬಾ ಫಾಸ್ಟ್ ಆಗುತ್ತೆ. ಸೊ ಯು ಹ್ಯಾವ್ ಟು ಫಾಸ್ಟ್ ಅಥವಾ ನಿಮ್ಮ ಒಂದು ಪ್ರಿಪರೇಷನ್ ಆದಷ್ಟು ಫಾಸ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿ, ಅಥವಾ ತುಂಬಾ ಚೆನ್ನಾಗಿ ಓದೋಕ್ ಶುರು ಮಾಡಿ. ಸೊ ಅದಕ್ಕೆ ಹೋಗೋಕ್ ಮುಂಚೆ ನಮ್ಗೆಲ್ಲ ಒಂದು ಸಿಲೆಬಸ್ದು ಐಡಿಯಾ ಇರಬೇಕಲ್ವಾ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಇಂದ ಇವತ್ತು ನಾವು ಸಿಲೆಬಸ್ನ ಅನಲೈಸ್ ಮಾಡೋಣ. ಓಕೆ. ಸೊ ಬಿಫೋರ್ ಗೋಯಿಂಗ್ ಟು ನಮ್ಮ ಮೈನ್ ಸಿಲೆಬಸ್, ಸ್ವಲ್ಪ ಪ್ರಿಲಿಮ್ಸ್ ಅಲ್ಲೂ ಕೂಡ ಏನಿದೆ ಅಂತ ನೋಡೋಣ. ಸೊ ಪ್ರಿಲಿಮ್ಸ್ ಅಲ್ಲಿ ಏನಿದೆ ಮೇನ್ಲಿ, ಸೊ ಪ್ರಿಲಿಮ್ಸ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದೊಂದು ಆಬ್ಜೆಕ್ಟಿವ್ ಪೇಪರ್, ರೈಟ್, ಅಥವಾ MCQ ಇರುವಂತ ಮಲ್ಟಿಪಲ್ ಚಾಯ್ಸ್ ಇರುವಂತ ಒಂದು ಪೇಪರು. ಸೊ ಪ್ರಿಲಿಮ್ಸ್ ಅಲ್ಲಿ ಏನೇನಿರುತ್ತೆ ಅಂತ ಅಂದ್ರೆ ಎರಡು ಪೇಪರು, ಪೇಪರ್ 1 ಮತ್ತೆ ಪೇಪರ್ 2 ಅಂತ ಡಿವೈಡ್ ಆಗಿರುತ್ತೆ, ಹೌದಲ್ವಾ. ಸೊ ಪೇಪರ್ 1 ಅಲ್ಲಿ ಏನಿರುತ್ತೆ ಇದನ್ನ ಮತ್ತೆ ನಾವ್ ಯಾವ ರೀತಿ ಡಿವೈಡ್ ಮಾಡ್ತಾರೆ, ಪೇಪರ್ 1 ಆಫ್ ಪ್ರಿಲಿಮ್ಸ್ ಅಲ್ಲಿ 40 ಮಾರ್ಕ್ಸ್ ಒಂದು ಸೆಕ್ಷನ್ ಕ್ವಶನ್ಸ್ ಇರುತ್ತೆ, ಮತ್ತೆ 60 ಮಾರ್ಕ್ಸ್ ಒಂದು ಗುಂಪು. ಸೊ ಈ 40 ಮಾರ್ಕ್ಸ್ ಏನಿರುತ್ತಪ್ಪ ಅಂತ ಅಂದ್ರೆ ಇದು ಬೇಸಿಕಲಿ ಕರೆಂಟ್ ಅಫೈರ್ಸ್ ಸಿಲೆಬಸ್. ಸೊ ಕರೆಂಟ್ ಅಫೈರ್ಸ್ ಏನಂತ ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ ಅಲ್ಲಿ ಅಂತ ಅಂದ್ರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ, ಅಥವಾ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರುವ ಸಾಮಾನ್ಯ ಅಧ್ಯಯನ ಅಂತ. ಸೊ ಇದರಲ್ಲಿ ಮೇಜರ್ಲಿ ನಮಗೆ ಕರೆಂಟ್ ಅಫೇರ್ಸ್ ಕೇಳ್ತಾ ಇರ್ತಾರೆ ಅಲ್ವಾ, 40 ಮಾರ್ಕ್ಸ್ ಅಲ್ಲಿ. ಸೊ ಅದೇ ರೀತಿ ಉಳಿದಿದ್ದು 60 ಕ್ವಶನ್ಸ್, ನಾಟ್ 40 ಮಾರ್ಕ್ಸ್, 40 ಕ್ವಶನ್ಸ್, ರೈಟ್. ಸೊ ಉಳಿದಿದ್ದ 60 ಕ್ವಶನ್ಸ್ ಅಲ್ಲಿ ಏನ್ ಕೇಳ್ತಾರೆ, ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಗಳು, ರೈಟ್. ಸೊ ಹ್ಯುಮ್ಯಾನಿಟೀಸ್ ಅಥವಾ ಮಾನವಿಕ ಶಾಸ್ತ್ರ ಅಂತ ಕರಿತೀವಿ. ಸೊ ಈ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅಲ್ಲಿ ಏನೇನ್ ಕವರ್ ಆಗುತ್ತೆ, ಓಕೆ, ನಮ್ಗೆ ಹಿಸ್ಟ್ರಿ ಕವರ್ ಆಗುತ್ತೆ, ಅದೇ ರೀತಿ ಪಾಲಿಟಿ ಕವರ್ ಆಗುತ್ತೆ, ಜಿಯೋಗ್ರಫಿ ಕವರ್ ಆಗುತ್ತೆ, ಎಕಾನಮಿ ಕವರ್ ಆಗುತ್ತೆ. ಓಕೆ. ಇದ್ರ ಭಾಗವಾಗಿ ಯು ಕ್ಯಾನ್ ಮತ್ತೆ ಇದನ್ನ ಬೇಕಿದ್ರೆ ಹಿಸ್ಟ್ರಿನ ಏನ್ಷಿಯಂಟ್ ಹಿಸ್ಟ್ರಿ, ಮೀಡಿಯವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಅಂತ ಕೂಡ ಕರಿಬಹುದು. ಸೊ ಜಿಯೋಗ್ರಫಿಯನ್ನ ನೀವು ಮತ್ತೆ ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಈ ರೀತಿ ಕ್ಲಾಸಿಫೈ ಮಾಡ್ಬೋದು. ಸೊ ಇದೆಲ್ಲ ನಮ್ಗೆ ರಫ್ಲಿ ಏನು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಪೇಪರ್ 1 ಅಲ್ಲಿ ಬರುವಂತದ್ದು. ಸೊ ಇದು ಎರಡೂ ಸೇರಿ 100 ಕ್ವಶನ್ಸ್, ಸೊ 200 ಮಾರ್ಕ್ಸ್. ಓಕೆ, ಇದು ಪ್ರಿಲಿಮ್ಸ್ ಪೇಪರ್ 1 ಸಿಲೆಬಸ್, ಹೌದಲ್ವಾ. ಸೊ ಅದೇ ರೀತಿ ಪ್ರಿಲಿಮ್ಸ್ ಪೇಪರ್ 2 ಸಿಲೆಬಸ್ ನ ನೋಡೋದಾದ್ರೆ, ಸಿಲೆಬಸ್ ಏನಂತ ಮೆನ್ಷನ್ ಮಾಡಿದೆ ಪ್ರಿಲಿಮ್ಸ್ ಪೇಪರ್ 2 ಅಲ್ಲಿ, ಫಸ್ಟ್ ಇದನ್ನ ಮತ್ತೆ ನಾವು 3 ಸೆಕ್ಷನ್ಸ್ ಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು 40 ಕ್ವಶನ್ಸ್ ಇರುವಂತ ಒಂದು ಸೆಕ್ಷನ್, 30 ಕ್ವಶನ್ಸ್ ಕೊಡ್ಬೇಕಾಗಿರುವಂತ ಮತ್ತೊಂದು ಸೆಕ್ಷನ್, ಮತ್ತೆ 30 ಕ್ವಶನ್ಸ್, ಟೋಟಲ್ 100 ಕ್ವಶನ್ಸ್. ಸೊ 100 ಕ್ವಶನ್ಸ್. ಸೊ ಯಾವ ರೀತಿ ಈ ಸೆಕ್ಷನ್ ಗಳನ್ನ ಡಿವೈಡ್ ಮಾಡ್ತಾರೆ ಎಗೇನ್ ಅಂತ ನೋಡೋದಾದ್ರೆ, ಈ 40 ಕ್ವಶನ್ಸ್ ಯಾವ್ದಪ್ಪ ಅಂತ ಅಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್, ಅಥವಾ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳು. ಸೊ ಇದ್ರ ಭಾಗವಾಗೇನೆ ಹೆಚ್ಚಾಗಿ ನಮ್ಗೆ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಓಕೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಯಾವ್ದಪ್ಪ ಅಂತ ಅಂದ್ರೆ 30 ಕ್ವಶನ್ಸ್ ಇರುವಂತ ಒಂದು ಸೆಕ್ಷನ್, ಜನರಲ್ ಸೈನ್ಸ್ ಮತ್ತೆ ಜನರಲ್ ಸೈನ್ಸ್ ಪ್ಲಸ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಸೊ ರಫ್ಲಿ ದೇ ಶುಡ್ ಆಸ್ಕ್ ಇಲ್ಲೊಂದು 15 ಕ್ವಶನ್, ಇಲ್ಲೊಂದು 15 ಕ್ವಶನ್, ಈ ರೀತಿ ಕೇಳಬೇಕು. ಸೊ ನಾವು ಮುಂದೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ, ಇನ್ನು ಡಿಕೋಡ್ ಮಾಡ್ತಾ ಹೋಗೋಣ. ಈಗ ಒಂದು ರಫ್ ಔಟ್ಲೈನ್ ನ ಮಾಡ್ತಾ ಇದೀವಿ. ಸೊ ಅದೇ ರೀತಿ ಉಳಿದಿದ್ 30 ಕ್ವಶನ್ಸ್ ಯಾವ್ದು ಬರುತ್ತೆ ಅಂತ ಅಂದ್ರೆ ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ, ಹೌದಲ್ವಾ, ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ. ಅದು 30 ಕ್ವಶನ್ಸ್ ಇರುತ್ತೆ. ಇದು ಪ್ರಿಲಿಮ್ಸ್ ಸಿಲೆಬಸ್ ರಫ್ ಔಟ್ಲೈನ್. ಓಕೆ. ಸೊ ಇದಾದ್ಮೇಲೆ ನಾವ್ ಇವಾಗ ಮೈನ್ ಸಿಲೆಬಸ್ ನ ನೋಡೋಣ. ಸೊ ಮೈನ್ ಸಿಲೆಬಸ್ ಹೋಗೋಕ್ ಮುಂಚೆ ನಾವ್ ಇನ್ನೊಂದು ಏನೋ
ಒಂದು ರಫ್ ಐಡಿಯಾ ನೋಡೋಣ. ಸಿಲೆಬಸ್ ಹೆಂಗ್ ಡಿವೈಡ್ ಆಗುತ್ತೆ ಅಥವಾ ಮೈನ್ಸ್ ಪೇಪರ್ಸ್ ಹೆಂಗಿರುತ್ತೆ ಅಂತ ನೋಡೋದಾದ್ರೆ, ನಮ್ ಇಡೀ ಮೈನ್ಸ್ ಪೇಪರ್ಸ್ ನ ಏನೋ 4 ಜನರಲ್ ಸ್ಟಡೀಸ್ ಪೇಪರು, ಓಕೆ, 4 ಜನರಲ್ ಸ್ಟಡೀಸ್ ಪೇಪರು, 1 ಎಸ್ಸೆ ಪೇಪರು, ಓಕೆ, ಮತ್ತೆ 2 ಕ್ವಾಲಿಫೈಯಿಂಗ್ ಪೇಪರ್ ಆಗಿ ಕ್ಲಾಸಿಫೈ ಮಾಡಿರ್ತಾರೆ, ಹೌದಲ್ವಾ? ಸೊ 4 ಜನರಲ್ ಸ್ಟಡೀಸ್ ಪೇಪರ್ ಯಾವುದು ಅದನ್ನ ನಾವು ಡೀಟೇಲ್ಡ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಜನರಲ್ ಸ್ಟಡೀಸ್ ಪೇಪರ್ನು ಡಿಕೋಡ್ ಮಾಡ್ತಾ ಹೋಗೋಣ. ಓಕೆ, ಮತ್ತೆ ಎಸ್ಸೆ ಪೇಪರ್ ಇದೆ, ಮತ್ತೆ ಕ್ವಾಲಿಫೈಯಿಂಗ್ ಕನ್ನಡ ಅಂಡ್ ಇಂಗ್ಲಿಷ್. ಈ 4 ಜನರಲ್ ಸ್ಟಡೀಸ್ ಪೇಪರ್ನ ಯಾವ ರೀತಿ ಡಿವೈಡ್ ಮಾಡಿರ್ತಾರೆ ಅಂತ ಅಂದ್ರೆ, ಒಂದು ಜನರಲ್ ಸ್ಟಡೀಸ್ 1 ಅಂತ, ಓಕೆ, ಮತ್ತೆ ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಮತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಜನರಲ್ ಸ್ಟಡೀಸ್ 4, ಇದು ಎಥಿಕ್ಸ್, ರೈಟ್? ಸೊ ಎಥಿಕ್ಸ್, ಇಂಟೆಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಜನರಲ್ ಸ್ಟಡೀಸ್ 1 ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಓಕೆ, ಸೊ ಜನರಲ್ ಸ್ಟಡೀಸ್ 1 ಅಲ್ಲಿ ನಾವು ಇನ್ನೊಂದು ಬಿಫೋರ್ ಗೋಯಿಂಗ್ ಟು ದಟ್, ಓಕೆ, ಸೊ ಈಚ್ ಪೇಪರ್ನು ಮತ್ತೆ ಈ ನಮ್ಮ ಜನರಲ್ ಸ್ಟಡೀಸ್ 1, 2, 3 ಏನಿದೆ ಪ್ರತಿಯೊಂದು ಪೇಪರ್ಗಳನ್ನು ಮತ್ತೆ 3 ಉಪಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಓಕೆ, ಸೊ ಅದು ಯಾವ ರೀತಿ ಅಂತ ನೋಡೋದಾದ್ರೆ, ಅದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಪೇಪರ್ಸ್ಗಳನ್ನು ಡಿಕೋಡ್ ಮಾಡ್ತಾ ಹೋಗೋಣ. ಓಕೆ, ಅದೇ ರೀತಿ ಎಸ್ಸೆ ಪೇಪರ್, ಓಕೆ, ಎಸ್ಸೆ ಪೇಪರ್ ಅಲ್ಲಿ ಏನಿರುತ್ತೆ, ನಾವು 2 ಎಸ್ಸೆ ಬರಿಬೇಕು. ಒಂದ್ ಎಸ್ಸೆ ನ್ಯಾಷನಲ್ ಇಂಪಾರ್ಟೆನ್ಸು, ಮತ್ತೊಂದು ಎಸ್ಸೆ ಸ್ಟೇಟ್ ಇಂಪಾರ್ಟೆನ್ಸು ಅಥವಾ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರುವಂತ ಒಂದು ಟಾಪಿಕ್, ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ, ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಟಾಪಿಕ್. ಮತ್ತಿನ್ನೊಂದು ಎಸ್ಸೆನ ಎಸ್ಸೆ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಅಥವಾ ರಾಜ್ಯದ ಪ್ರಾಮುಖ್ಯತೆ ಅಥವಾ ಲೋಕಲ್ ಇಂಪಾರ್ಟೆನ್ಸ್, ಸ್ಥಳೀಯ ಪ್ರಾಮುಖ್ಯತೆಯನ್ನ ಹೊಂದಿರುವಂತ ಒಂದು ಎಸ್ಸೆನ ಕೊಡ್ತಾರೆ, ಹೌದಲ್ವಾ? ಸೊ ಅದಾದ್ಮೇಲೆ ನಾವು ಕ್ವಾಲಿಫೈಯಿಂಗ್ ಪೇಪರ್ ಅಂತ ಮಾತಾಡಿದ್ವಿ ಅಲ್ವಾ? ಸೊ ಕ್ವಾಲಿಫೈಯಿಂಗ್ ಪೇಪರ್ ಏನಪ್ಪಾ ಅಂದ್ರೆ, ಇವು ನಿಮ್ಗೆ ರ್ಯಾಂಕಿಗೆಲ್ಲೂ ಕೌಂಟ್ ಆಗಲ್ಲ. ಓಕೆ, ಸೊ ಯಾವ್ಯಾವುದು, ಒಂದು ಕನ್ನಡ ಮತ್ತೆ ಇಂಗ್ಲಿಷ್, ಜಸ್ಟ್ ನೀವು ಪಾಸ್ ಆಗ್ಬೇಕಷ್ಟೇ, ಓಕೆನಾ? ಸೊ ನಿಮ್ ಗ್ರಾಮರ್ ಚೆಕ್ ಮಾಡೋದು, ನಿಮ್ದು ಲೆಟರ್ ರೈಟಿಂಗ್ ಸ್ಕಿಲ್ ಚೆಕ್ ಮಾಡೋದು, ಸೊ ಈ ರೀತಿ ಚೆಕ್ ಮಾಡ್ತಾರೆ. ಉಳಿದಿದ್ದು ನಿಮ್ದು ರ್ಯಾಂಕಿಂಗ್ ಕೌಂಟ್ ಆಗೋದು ಯಾವುದು ಅಂತಂದ್ರೆ, ಈ 4 ಜನರಲ್ ಸ್ಟಡೀಸ್ ಪೇಪರ್ಸ್ ಮತ್ತೆ ಈ ಎಸ್ಸೆ ಪೇಪರ್ ಏನ್ ಬರ್ದಿರ್ತೀವಲ್ವಾ, ಸೊ 250 ಮಾರ್ಕಿನ್ ಎಸ್ಸೆ ಬರೀತೀವಿ. ಸೊ 2 ಎಸ್ಸೆ ಇರುತ್ತೆ, 125 ಮಾರ್ಕ್ಸಿಗೆ ಒಂದ್ ಎಸ್ಸೆ, 125 ಮಾರ್ಕ್ಸಿಗೆ ಇನ್ನೊಂದ್ ಎಸ್ಸೆ ಇರುತ್ತೆ. ಓಕೆ, ಸೊ 2 ಎಸ್ಸೆಗಳನ್ನ ನೀವು ಅಟೆಂಡ್ ಮಾಡ್ಬೇಕು. ಅದಾದ ನಂತರ ಉಳಿದಿದ್ ಬೇರೆ GS ಪೇಪರ್ಸ್ ಗಳೆಲ್ಲ ಅಗೈನ್ 250 ಮಾರ್ಕ್ಸ್ ಈಚ್ ಪೇಪರು ನಾವು ಕ್ಲಾಸಿಫೈ ಮಾಡಿದ್ದಾರೆ ಅಲ್ವಾ? ಈಚ್ ಪೇಪರು 250 ಮಾರ್ಕ್ಸಿಗೆ ಬರಿಬೇಕು. ದಿಸ್ ಇಸ್ ದಿ ರಫ್ ಔಟ್ಲೈನ್ ಆಫ್ ಅವರ್ ಮೈನ್ ಸಿಲೆಬಸ್. ಸೊ ಪ್ರತಿಯೊಂದು ಮೈನ್ಸ್ ಸಿಲೆಬಸ್ ಅನ್ನ ಸಬ್ ಯೂನಿಟ್ ಗಳಾಗಿ ಮತ್ತೆ ಡಿವೈಡ್ ಮಾಡಿರ್ತಾರೆ. ಓಕೆ, ಸೊ ಅದರಲ್ಲಿ ನಾವ್ ಇವತ್ತು ಏನ್ ನೋಡೋಣ ಅಂತ ಅಂದ್ರೆ, ಜನರಲ್ ಸ್ಟಡೀಸ್ 1 ಅಥವಾ ಮೈನ್ಸ್ ಇರುವಂತ ಪೇಪರ್ 1 ಏನಿದೆ, ಜನರಲ್ ಸ್ಟಡೀಸ್ ಪೇಪರ್ 2 ಅಂತ ಕರಿತೀವಿ. ಯಾಕಂದ್ರೆ ಪೇಪರ್ 1 ಯಾವ್ದಿರುತ್ತೆ ಅಂತ ಅಂದ್ರೆ ಎಸ್ಸೆ ಇರುತ್ತೆ. ಓಕೆ, ಸೊ ಎಸ್ಸೆ ಇರುತ್ತೆ. ಈ ಪೇಪರ್ 1 ಎಸ್ಸೆ, ಪೇಪರ್ 2 ಇಸ್ GS1. ಓಕೆ, ಪೇಪರ್ 2 ಇಸ್ GS1. ಸೊ GS1 ಜನರಲ್ ಸ್ಟಡೀಸ್ 1, ಅಗೇನ್ ನಾನು ಈ ಹಿಂದೆ ಹೇಳ್ದಂತೆ ಪ್ರತಿಯೊಂದು ಜನರಲ್ ಸ್ಟಡೀಸ್ ಪೇಪರ್ನು 3 ಉಪಭಾಗಗಳಾಗಿ ಕ್ಲಾಸಿಫೈ ಮಾಡಿರ್ತಾರೆ. ಸೊ ಯಾವ್ಯಾವುದು 3 ಉಪಭಾಗಗಳು, ನಮ್ಮ ಜನರಲ್ ಸ್ಟಡೀಸ್ 1ಗೆ ಯಾವ್ಯಾವ್ದು 3 ಉಪಭಾಗಗಳು ಅಂತ ಅಂದ್ರೆ, ಅಥವಾ 3 ಸೆಕ್ಷನ್ಸ್ ಗಳು ಯಾವ್ದು ಅಂತ ಅಂದ್ರೆ, ಫಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಹಿಸ್ಟ್ರಿ, ಓಕೆ, ಅಥವಾ ಇತಿಹಾಸ ಅಂತ ಏನ್ ಕರಿತೀವಲ್ವಾ, ಸೊ ಹಿಸ್ಟ್ರಿ. ಓಕೆ, ಮತ್ತೆ ಅದನ್ನೇ ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಅಂತ ಕೂಡ ಕರಿತೀವಿ. ಸೊ ಇದು ಬೋತ್ ನಮ್ಮ ಇಂಡಿಯಾ ಮತ್ತೆ ಕರ್ನಾಟಕ ಹಿಸ್ಟ್ರಿನ ಸೇರಿನೇ ಕವರ್ ಮಾಡುತ್ತೆ ಇದೇ ಸಿಲೆಬಸ್ ಅಲ್ಲಿ. ಸೆಕೆಂಡ್ ಪಾರ್ಟ್ ಯಾವ್ದಪ್ಪ ಅಂತ ಅಂದ್ರೆ, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ ಒಂದು ಸೆಕ್ಷನ್ ಇದೆ. ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ ಅಂತ ಒಂದ್ ಸೆಕ್ಷನ್ ಡಿವೈಡ್ ಮಾಡಿದ್ದಾರೆ. ಮೂರನೇ ಒಂದ್ ಸೆಕ್ಷನ್ ಯಾವ್ದಪ್ಪ ಜನರಲ್ ಸ್ಟಡೀಸ್ 1 ಅಲ್ಲಿ ಅಂತ ಅಂದ್ರೆ, ಇಂಡಿಯನ್ ಎಕಾನಮಿ. ಓಕೆ, ಸೊ ಇಂಡಿಯನ್ ಎಕಾನಮಿ, ಈ ಭಾರತೀಯ ಅರ್ಥಶಾಸ್ತ್ರ, ಇಂಡಿಯನ್ ಎಕಾನಮಿ ಏನಿದೆ ಅದ್ರ ಭಾಗವಾಗೇನೆ ಅವರು ಪ್ಲಾನಿಂಗ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಪ್ಲೇಸ್ ಡೇಟಾ ಕಲೆಕ್ಷನ್, ಓಕೆ, ಡೇಟಾ ಕಲೆಕ್ಷನ್ ಅಂಡ್ ಇಂಟರ್ಪ್ರಿಟೇಷನ್, ದತ್ತಾಂಶ ಸಂಗ್ರಹಣೆ ಮತ್ತು ವಿಶ್ಲೇಷಣೆ, ಇದೆಲ್ಲದನ್ನು ಇಲ್ಲೇ ಆಡ್ ಮಾಡಿದ್ದಾರೆ. ಸೊ ಡೇಟಾ ಕಲೆಕ್ಷನ್ ಇಂಟರ್ಪ್ರಿಟೇಷನ್ ಏನು, ಇದು ನಮ್ಗೆ ಮೈನ್ಲಿ ನಾವೇನು ಆಪ್ಟಿಟ್ಯೂಡ್ ಅಲ್ಲಿ ಸ್ಟಡಿ ಮಾಡ್ತೀವಲ್ವಾ, ಡೇಟಾ ಇಂಟರ್ಪ್ರಿಟೇಷನ್, ಅದನ್ನೇ ನೀವು ವಿಸ್ತಾರವಾಗಿ ಮಾಡ್ಬೇಕಿರುತ್ತೆ. 10 ಮಾರ್ಕ್ಸ್ಗೆ ಅಥವಾ 15 ಮಾರ್ಕ್ಸ್ಗೆ ಅವ್ರು ಕೇಳಿರ್ತಾರೆ. ಓಕೆ, ಸೊ ಉಳಿದಿದ್ದು ರೂರಲ್ ಡೆವಲಪ್ಮೆಂಟ್. ಇದೇ ಭಾಗದಲ್ಲಿ ನಮ್ಗೆ ಈ ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಒಂದಷ್ಟು ಕ್ವಶನ್ಸ್ ಕೂಡ ಕೇಳ್ತಾರೆ.
ಓಕೆ, ಸೊ ದಿಸ್ ದಿ ರಫ್ ಔಟ್ಲೈನ್ ಆಫ್ ದಿ ಜನರಲ್ ಸ್ಟಡೀಸ್ ಪೇಪರ್ 1. ಗೊತ್ತಾಯ್ತಾ? ಈ ಜನರಲ್ ಸ್ಟಡೀಸ್ ಪೇಪರ್ 1 ಎಷ್ಟು ಮಾರ್ಕ್ಸ್ ಇರುತ್ತೆ? 250 ಮಾರ್ಕ್ಸ್ ಇರುತ್ತೆ. ಸೊ ಅದ್ರ 3 ಭಾಗಗಳು ಯಾವುದು? ಒಂದು ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್, ಅದು ಯಾವ್ದು ಅಂದ್ರೆ ಇಂಡಿಯಾ ಮತ್ತು ಕರ್ನಾಟಕದ ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್, ಮತ್ತೆ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ, ಮತ್ತೆ ಇನ್ನೊಂದು ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ. ಓಕೆ, ಸೊ ಅದ್ರ ಭಾಗವಾಗೇನೆ ಪ್ಲಾನಿಂಗ್, ರೂರಲ್ ಡೆವಲಪ್ಮೆಂಟ್, ಡೇಟಾ ಕಲೆಕ್ಷನ್, ಯೋಜನೆ, ಆ ಗ್ರಾಮೀಣಾಭಿವೃದ್ಧಿ ಮತ್ತು ದತ್ತಾಂಶ ಸಂಗ್ರಹಣೆ ಅಂತ ಇದು ಒಂದು ಟಾಪಿಕ್. ಓಕೆ, ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡೋಣ, ಅಥವಾ ಈ ಒಂದು ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತ ಅಂದ್ರೆ, ನಮ್ಮ ಜನರಲ್ ಸ್ಟಡೀಸ್ 1 ಆದಂತ ಈ ಜನರಲ್ ಸ್ಟಡೀಸ್ 1 ನಲ್ಲಿ ಹಿಸ್ಟ್ರಿ ಸಿಲೆಬಸ್ ಏನಿದೆಯಲ್ವಾ, ಸೊ ಜನರಲ್ ಸ್ಟಡೀಸ್ 1 ಅಲ್ಲಿ ಇರುವಂತ ಹಿಸ್ಟ್ರಿ ಸಿಲೆಬಸ್ ನ ಸ್ವಲ್ಪ ಡೀಟೇಲ್ಡ್ ಆಗಿ ಡಿಕೋಡ್ ಮಾಡೋಣ. ಓಕೆ, ಸೊ ಡೀಟೇಲ್ಡ್ ಡಿಕೋಡ್ ಅಥವಾ ವಿಸ್ತಾರವಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಏನ್ ಕರ್ನಾಟಕ ಆಡಳಿತ ಸೇವೆ ಅಥವಾ KS ಗೆ ಅಂತ ಏನ್ ಒಂದು ಸಿಲೆಬಸ್ ನ ಸೆಟ್ ಮಾಡಿದ್ದಾರೆ KPSC ಅವರು, ಸೊ ಆ ಸಿಲೆಬಸ್ ನ ನಾವು ಡೀಟೇಲ್ಡ್ ಆಗಿ ನೋಡೋಣ. ಫಾರ್ ರೆಫರೆನ್ಸ್ ಪರ್ಪಸ್ ನಾನು ನಮ್ಮ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿ ಅವ್ರು ಮಾಡಿರೋಂತ ಒಂದು ಸಿಲೆಬಸ್ ಏನ್ ಪ್ಯಾಟರ್ನ್ ನ ಬ್ರೇಕ್ ಡೌನ್ ಮಾಡಿ ವೆರಿ ವೆಲ್ ಆರ್ಗನೈಸ್ ಮಾಡಿದಾರಲ್ವಾ, ಸೊ ಆ ಸಿಲೆಬಸ್ ಅನ್ನೇ ನಾನು ರೆಫರೆನ್ಸ್ ಆಗಿ ಇಟ್ಕೊಂಡು ಅದ್ರಲ್ಲಿರೋಂತ ಒಂದು ಸಿಲೆಬಸ್ ಪಾರ್ಟ್ ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಏನೇನ್ ಕವರ್ ಮಾಡ್ತಾರೆ ಅಂತ. ಓಕೆ, ಇದು ನಿಮ್ಮ ಮೇನ್ಸ್ ನ ಸ್ಟ್ರಾಟಜೈಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಓಕೆ, ಬಿಗ್ ಥ್ಯಾಂಕ್ ಟು ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿ, ಅವ್ರು ಎಷ್ಟು ಚೆನ್ನಾಗಿ ಕ್ಲಾಸಿಫೈ ಮಾಡಿ ಇಟ್ಟಿದ್ದಾರೆ ಸಿಲೆಬಸ್ ನ. ಓಕೆ, ಸೊ ನಾನು ಈಗಾಗಲೇ ಹೇಳಿದೆ, ಸೊ ಮೇನ್ಸ್ ಅಲ್ಲಿ 2 ಪೇಪರು, ಕ್ವಾಲಿಫೈಯಿಂಗ್ ಪೇಪರ್ 1, ಕ್ವಾಲಿಫೈಯಿಂಗ್ ಪೇಪರ್ 2. ಸೊ ಕನ್ನಡ ಇರುತ್ತೆ 150 ಮಾರ್ಕ್ಸ್, ಇಂಗ್ಲಿಷ್ 150 ಮಾರ್ಕ್ಸ್, ಜಸ್ಟ್ ಪಾಸ್ ಮಾರ್ಕ್ಸ್ ನ ತಗೋಬೇಕಷ್ಟೇ. ಅದಾದ್ಮೇಲೆ ಎಸ್ಸೆ, ಸೊ 2 ಎಸ್ಸೆ ಇರುತ್ತೆ, ಒಂದು ನ್ಯಾಷನಲ್ ಲೆವೆಲ್ ಇಂಪಾರ್ಟೆನ್ಸ್, ಇನ್ನೊಂದು ಸ್ಥಳೀಯ ಪ್ರಾಮುಖ್ಯತೆ ಅಥವಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ, ಸ್ಥಳೀಯ ಪ್ರಾಮುಖ್ಯತೆ. ಇನ್ನೊಂದು ಪೇಪರ್ 2 ಯಾವ್ದಿರುತ್ತೆ? ಜನರಲ್ ಸ್ಟಡೀಸ್ 1 ಅಂತ. ಸೊ ಇದರಲ್ಲಿ 3 ಸೆಕ್ಷನ್ಸ್: ಹಿಸ್ಟ್ರಿ, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಇಂಡಿಯನ್ ಎಕಾನಮಿ, ರೈಟ್, ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ, ಭಾರತದ ಅರ್ಥವ್ಯವಸ್ಥೆ. ಸೊ ಈ ಸಿಲೆಬಸ್ ನ ಭಾಗವಾದಂತ ಈ ಒಂದು ಸೆಕ್ಷನ್ ಏನಿದೆಯಲ್ಲಪ್ಪ, ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಇದನ್ನ ನಾವಿವತ್ತು ಡಿಸ್ಕಸ್ ಮಾಡೋಣ. ಓಕೆ, ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಏನೇನ್ ಸಿಲೆಬಸ್ ಇದೆ ಅಂತ ನೋಡೋಣ ಆಸ್ ಎ ಪಾರ್ಟ್ ಆಫ್ ಜನರಲ್ ಸ್ಟಡೀಸ್ 1. ಓಕೆ, ಸೊ ಜನರಲ್ ಸ್ಟಡೀಸ್ 1 ನ 3 ಭಾಗಗಳು ಯಾವುದು? ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್, ರೈಟ್. ಸೊ ಅದಾದ್ಮೇಲೆ 2ನೇದು ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ, 3ನೇದು ಭಾರತದ ಅರ್ಥವ್ಯವಸ್ಥೆ, ಅಭಿವೃದ್ಧಿ, ದತ್ತಾಂಶ ಸಂಗ್ರಹಣೆ. ಓಕೆ, ಸೊ ಈಗ ಫಸ್ಟ್ ಸೆಕ್ಷನ್ ಆದಂತ ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್, ಓಕೆ, ಇದನ್ನ 6 ಯೂನಿಟ್ ಗಳಾಗಿ ಡಿವೈಡ್ ಮಾಡ್ತಾರೆ. ಓಕೆ, 6 ಘಟಕಗಳಾಗಿ ಡಿವೈಡ್ ಮಾಡ್ತಾರೆ. ಆ 6 ಘಟಕಗಳಲ್ಲಿ ಸಿಲೆಬಸ್ ಏನೇನು, ಫಸ್ಟ್ ರಫ್ ಔಟ್ಲೈನ್ ನೋಡ್ಬಿಡೋಣ. ಫಸ್ಟ್ ಯೂನಿಟ್ 1 ನಲ್ಲಿ ಏನೇನ್ ಮಾತಾಡ್ತಾರೆ ಅಂತ ಅಂದ್ರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಓಕೆ, ಅಥವಾ ಸಿಂಧೂ ನಾಗರಿಕತೆ ಅಂತ ಏನ್ ಕರಿತೀವಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ವಿ ಹ್ಯಾವ್ ಲಿಟ್ರೇಚರ್, ಸೊ ಡಿಫರೆಂಟ್ ಲಿಟ್ರೇಚರ್ಸ್ ಇದೆ ಅಲ್ವಾ ಭಾರತದಲ್ಲಿ. ಸೊ ಯಾವ್ಯಾವುದು? ವೇದಕಾಲೀನ ಸಾಹಿತ್ಯ, ಮತ್ತೆ ಈ ಹಿಂದೆ ಪುರಾಣಗಳು ಏನ್ ಮಾತಾಡ್ತಿತ್ತು, ಭಾರತೀಯ ಜನಜೀವನ ಯಾವ ರೀತಿ ಇರ್ತಿತ್ತು ಆ ಟೈಮ್ ಅಲ್ಲಿ, ಮತ್ತೆ ನೀತಿ ಅಥವಾ ಎಥಿಕ್ಸ್ ಗಳು, ಮತ್ತೆ ಪಾಪ್ಯುಲರ್ ಸ್ಟೋರೀಸ್ ಗಳೇನು, ಮುಘಲ್ ಕಾಂಟ್ರಿಬ್ಯೂಷನ್ ಏನು ಲಿಟ್ರೇಚರ್ಗೆ, ಸೊ ಈ ರೀತಿದೆಲ್ಲ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಹಿಸ್ಟಾರಿಕಲಿ ಅಥವಾ ಐತಿಹಾಸಿಕವಾಗಿ ಗಣಿತಶಾಸ್ತ್ರ ಅಥವಾ ಮ್ಯಾಥಮೆಟಿಕ್ಸ್ಗೆ, ಆಸ್ಟ್ರೋನಮಿಗೆ, ಫಿಸಿಕ್ಸ್ಗೆ, ಕೆಮಿಸ್ಟ್ರಿಗೆ, ಬಾಟ್ನಿಗೆ, ಇದೆಲ್ಲ ಯಾವ ರೀತಿ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಇಂಡಿಯಾ, ಸೊ ಇದನ್ನ ಡಿಸ್ಕಸ್ ಮಾಡ್ತೀವಿ. ಅದನ್ನ ಸ್ವಲ್ಪ ನಾವು ಡೀಟೈಲ್ಡ್ ಆಗಿ ನೋಡೋದಾದ್ರೆ ಏನೇನ್ ಕವರ್ ಆಗ್ಬೋದು ಸರ್, ಸೊ ಇಷ್ಟೊಂದು ದೊಡ್ಡ ಸಿಲೆಬಸ್ ಮೆನ್ಷನ್ ಆಗಿದೆ, ವಾಟ್ ಆರ್ ಸಮ್ ಆಫ್ ದಿ ಥೀಮ್ಸ್, ಯುನೀಕ್ ಥೀಮ್ಸ್ ಗಳು ಏನಿರ್ಬೋದು ಅಂತ ನಾವು ನೋಡೋದಾದ್ರೆ, ಈಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನಾವು ಆಲ್ರೆಡಿ ಪ್ರಿಲಿಮ್ಸಿಗೂ ಇದನ್ನೇ ಓದೋವಂಥದ್ದು. ಏನಲ್ಲಿದು ಒಂದು ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇತ್ತು, ಅಥವಾ ಅಲ್ಲಿನ ಕಾಯಿನ್ ಗಳು ಯಾವ ರೀತಿ ಇತ್ತು, ಅಲ್ಲಿ ಪಾಟ್ ಗಳು ಯಾವ ರೀತಿ ಇತ್ತು. ಸೊ ಸೇಮ್ ನಾವೇನ್ ಪ್ರಿಲಿಮ್ಸಿಗೆ ನೋಡ್ತೀವಿ ಅದನ್ನ ನಾವು ಸ್ವಲ್ಪ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ, ರಿಟರ್ನ್ ಆನ್ಸರ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತೀವಿ. ಸೊ ಅದಾದ್ಮೇಲೆ ವರ್ಣ ಸಿಸ್ಟಮ್ ಯಾವ ರೀತಿ ಇತ್ತು, ಮತ್ತೆ ರಿಲಿಜಿಯಸ್ ಮೂವ್ಮೆಂಟ್ಸ್ ಗಳು ಅಥವಾ ಧಾರ್ಮಿಕ ಸುಧಾರಣೆಗಳು ಅಥವಾ ಚಳುವಳಿಗಳು ಏನಾದ್ರೂ ನಡೆದಿದ್ರೆ, ಮತ್ತೆ ಆಗಿನ ಸಮಯದಲ್ಲಿ ನಡೆದಂತ ಒಂದಷ್ಟು ಜೈನ ಮತ್ತು ಬೌದ್ಧಿಸಂ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಗಳು, ಮತ್ತೆ ಕ್ಯಾಸ್ಟ್ ಸಿಸ್ಟಮ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಏನಿತ್ತು. ಸೊ ದಿಸ್ ರಫ್ಲಿ ಕವರ್ಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂಡ್ ವೇದಿಕ್ ಟ್ರಾನ್ಸಿಷನ್, ಇದೆರಡನ್ನೂ ಕವರ್ ಮಾಡುವಂತ ಒಂದು ಸಿಲೆಬಸ್ ನ ಭಾಗ. ಅದಾದ್ಮೇಲೆ
ಸೆಕೆಂಡ್ ಪಾರ್ಟ್ ಏನ್ ಹೇಳುತ್ತೆ ಅಂದ್ರೆ ಲಿಟ್ರೇಚರ್ ಅಂಡ್ ಮೊಘಲ್ ಕಾಂಟ್ರಿಬ್ಯೂಷನ್ ಏನೋ ಭಾಗವನ್ನ ಡಿಸ್ಕಸ್ ಮಾಡುತ್ತೆ. ಸಾಹಿತ್ಯ ಮತ್ತು ಆ ಮೊಘಲರ ಕೊಡುಗೆಗಳು ಏನೇನಿದೆ ಅನ್ನೋದನ್ನ ಡಿಸ್ಕಸ್ ಮಾಡುವಂತ ಒಂದು ಭಾಗ. ಸೊ ಈ ಲಿಟ್ರೇಚರ್ ಅಲ್ಲಿ ಏನೇನ್ ಬರುತ್ತೆ, ಸಾಂಸ್ಕ್ರಿಟ್ ಲಿಟ್ರೇಚರ್ ಬರುವಾಗ ವೇದಿಕ್ ಲಿಟ್ರೇಚರ್ ಇದೆ, ಋಗ್ವೇದ, ಉಪನಿಷತ್, ಸೊ ಇದೆಲ್ಲ ಇದೆ. ಎಪಿಕ್ಸ್ ಗಳ ಬಗ್ಗೆ ಮಾತಾಡಿದ್ರೆ ರಾಮಾಯಣ, ಮಹಾಭಾರತ, ಏನ್ ಮಹಾಕಾವ್ಯಗಳು ಅಂತ ಕರಿತೀವಲ್ವಾ, ಸೊ ಅವುಗಳ ಬಗ್ಗೆ, ಮತ್ತೆ ಪುರಾಣಗಳ ಬಗ್ಗೆ ಸ್ವಲ್ಪ ಏನಂದ್ರೆ ಮೈನ್ಸ್ ಪರ್ಸ್ಪೆಕ್ಟಿವ್ ಇಂದ ಸ್ಟಡಿ ಮಾಡೋದು. ಓಕೆ, ಸೊ ಅದಾದ್ಮೇಲೆ ಮೊಘಲ್ ಕಾಂಟ್ರಿಬ್ಯೂಷನ್ಸ್ ಏನು, ಡಿಫ್ರೆಂಟ್ ಮೊಘಲ್ ರೂಲರ್ಸ್ ಏನೇನ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅವುಗಳನ್ನ ಸ್ಟಡಿ ಮಾಡಬೇಕು. ಅಂಡ್ ಅದ್ರ ಮೇಲೆನೆ ಕ್ವಶನ್ಸ್ ಕೂಡ ಬರೋವಂಥದ್ದು. ಸೊ ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಅಥವಾ ಹಿಸ್ಟಾರಿಕಲ್ ಕಾಂಟ್ರಿಬ್ಯೂಷನ್ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದ್ರಲ್ಲಿ ಯಾವ್ಯಾವ್ದು ನೋಡ್ತೀವಿ ಅಂದ್ರೆ ಮ್ಯಾಥಮ್ಯಾಟಿಕ್ಸ್ ಆರ್ ಆಸ್ಟ್ರಾನಮಿ ಅಥವಾ ಖಗೋಳಶಾಸ್ತ್ರ ಮತ್ತೆ ಗಣಿತಶಾಸ್ತ್ರಕ್ಕೆ ಏನೇನ್ ಕೊಡುಗೆಗಳಿದೆ. ನಾವೇನ್ ಇವಾಗ 0 ಅಥವಾ 0 ಕೊಟ್ಟವರು ಭಾರತದವರು, ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಆರ್ಯಭಟ ಇವ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀವಿ. ಸೊ ಅದಾದ್ಮೇಲೆ ಮೆಡಿಸಿನ್, ರೈಟ್, ಈ ಹಿಂದೆ ಮೆಡಿಸಿನ್ದು ಕಾಂಟ್ರಿಬ್ಯೂಷನ್, ಸುಶ್ರುತ ಸಂಹಿತ ಆಗಿರ್ಬೋದು, ಚರಕ ಸಂಹಿತ ಅಂತ ಮಾತಾಡ್ತೀವಿ. ಸೊ ಯಾವ ರೀತಿ ಮೆಡಿಸಿನ್ಗೆ ಭಾರತೀಯರ ಕಾಂಟ್ರಿಬ್ಯೂಷನ್ ಇದೆ, ಕೊಡುಗೆ ಇದೆ, ಇದನ್ನೆಲ್ಲ ನಾವು ಹಿಸ್ಟ್ರಿ ಪಾರ್ಟ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಮತ್ತೆ ಎಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಅಂಡ್ ಶಿಪ್ ಬಿಲ್ಡಿಂಗ್, ಓಕೆ, ಅಥವಾ ವಾಸ್ತುಶಿಲ್ಪಕ್ಕೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ಇದೆ, ಶಿಪ್ ಬಿಲ್ಡಿಂಗ್ ಗೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ಇದೆ, ಇದನ್ನೆಲ್ಲ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ಬೇಕು. ಅದೇ ರೀತಿ ಮೆಟಲರ್ಜಿ ಆರ್ ಮೈನಿಂಗ್ ಇಂಡಸ್ಟ್ರಿ ಯಾವ ರೀತಿ ಕಾಂಟ್ರಿಬ್ಯೂಷನ್ ಇದೆ ಅವುಗಳನ್ನ ಸ್ಟಡಿ ಮಾಡ್ತೀವಿ. ಅಂಡ್ ಸ್ವಲ್ಪ ಬಯಲಾಜಿಕಲ್ ಸೈನ್ಸ್ ಬರುವಾಗ ಬಾಟ್ನಿ, ಜಿಯಾಲಜಿ ಮತ್ತೆ ಫಿಸಿಯಾಲಜಿ, ಇದಕ್ಕೇನ್ ಕಾಂಟ್ರಿಬ್ಯೂಷನ್ ಇದೆ ಹಿಸ್ಟ್ರಿಯಲ್ಲಿ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಬೇಕು ಆಸ್ ಎ ಪಾರ್ಟ್ ಆಫ್ ಅವರ್ ಮೈನ್ ಸಿಲೆಬಸ್ ಆಫ್ ಹಿಸ್ಟ್ರಿ ಅಥವಾ ಜನರಲ್ ಸ್ಟಡೀಸ್ 1. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಇದೆ ಹಿಸ್ಟ್ರಿಯಲ್ಲಿ ಯಾವ್ದಿದೆ ಅಂತ ಅಂದ್ರೆ ಆರ್ಟ್ಸ್. ಸೊ ಈ ಆರ್ಟ್ಸ್ ಅಲ್ಲಿ ಏನೇನ್ ಸ್ಟಡಿ ಮಾಡ್ತೀವಿ ಅಂತ ಅಂದ್ರೆ ಮೌರ್ಯರ ಅಥವಾ ಗುಪ್ತರ ಕಾಲದ ದೇವಾಲಯಗಳು ಏನಿದೆ, ಅಥವಾ ಆಗಿನ ಕಾಲದ ಚಿತ್ರಕಲೆ ಯಾವ ರೀತಿ ಇತ್ತು, ರಜಪೂತ್ರ ಕಾಲದ ಚಿತ್ರಕಥೆ ಯಾವ ರೀತಿ ಇತ್ತು, ನೃತ್ಯ ಮತ್ತು ಸಂಗೀತ ಯಾವ ರೀತಿ ಇತ್ತು, ಓಕೆ, ಕ್ಲಾಸಿಕಲ್ ಮ್ಯೂಸಿಕ್, ಡ್ಯಾನ್ಸ್, ಮತ್ತೆ ಮುಘಲ್ ಕಾಂಟ್ರಿಬ್ಯೂಷನ್ಸ್ ಏನಿತ್ತು ಈ ಮ್ಯೂಸಿಕ್ಗೆ ಅಥವಾ ಫೋಕ್ ಆರ್ಟ್ಸ್ ಗಳಿಗೆ. ಸೊ ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ಭಾಗ ಏನಪ್ಪಾ ನಮ್ಮ ಸಿಲೆಬಸ್ ಹೇಳೋದು ಅಂತ ಅಂದ್ರೆ ಇಂಡಿಯಾಸ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಟು ಔಟ್ಸೈಡ್ ವರ್ಲ್ಡ್, ಅಥವಾ ಹೊರ ಜಗತ್ತಿಗೆ ಭಾರತದ ಸಂಸ್ಕೃತಿಯ ಕೊಡುಗೆ ಏನು ಅಂತ ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ನೋಡೋದಾದ್ರೆ ಸೆಂಟ್ರಲ್ ಏಷ್ಯಾಗೆ ಏನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಚೈನಾದಲ್ಲಿ ಏನ್ ಕಾಂಟ್ರಿಬ್ಯೂಷನ್ ಇದೆ, ಜಪಾನ್ ಅಲ್ಲಿ ಏನೇನ್ ಕಾಂಟ್ರಿಬ್ಯೂಷನ್ ಇದೆ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಏನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ, ಶ್ರೀಲಂಕಾದಲ್ಲಿ. ಸೊ ಈ ರೀತಿ ನೋಡ್ತೀವಿ. ಅದೇ ರೀತಿ ಮತ್ತೊಂದು ಭಾಗವಾಗಿ ಏನ್ ನೋಡ್ತೀವಿ ಅಂತ ಅಂದ್ರೆ ರಿಲಿಜನ್ಸ್ ಆಫ್ ಇಂಡಿಯಾ. ಓಕೆ, ಸೊ ರಿಲಿಜನ್ಸ್ ಆಫ್ ಇಂಡಿಯಾ ಯಾವ್ಯಾವುದು, ಸೊ ಹಿಂದೂ ಧರ್ಮದ ಒಂದಷ್ಟು ತತ್ವಗಳ ಬಗ್ಗೆ, ಜೈನಿಸಂ ಬಗ್ಗೆ, ಬುದ್ಧಿಸಂ ಬಗ್ಗೆ, ಕ್ರಿಶ್ಚಿಯಾನಿಟಿ ಬಗ್ಗೆ, ಇಸ್ಲಾಂ ಧರ್ಮದ ಬಗ್ಗೆ, ಸಿಕ್ಕಿಸಂ ಬಗ್ಗೆ. ಸೊ ಇವುಗಳನ್ನೆಲ್ಲ ಸ್ಟಡಿ ಮಾಡುವಂತದ್ದು ಯೂನಿಟ್ 1 ಆಫ್ ಹಿಸ್ಟ್ರಿ ಸಿಲೆಬಸ್, ಓಕೆ, ಅಥವಾ ಜನರಲ್ ಸ್ಟಡೀಸ್ 1 ಅಲ್ಲಿ ಇರುವಂತ ಒಂದು ಸೆಕ್ಷನ್ ಏನಿದೆ ಹಿಸ್ಟ್ರಿ, ಆ ಹಿಸ್ಟ್ರಿಯಲ್ಲಿ 6 ಯೂನಿಟ್ ಇದೆ ಅಂತ ಹೇಳಿದ್ವಲ್ಲ, ಅದರಲ್ಲಿ ಯೂನಿಟ್ 1 ಇಷ್ಟನ್ನು ಡಿಸ್ಕಸ್ ಮಾಡುತ್ತೆ, ಗೊತ್ತಾಯ್ತಾ. ಸೊ ಅದಾದ್ಮೇಲೆ ಯೂನಿಟ್ 2 ಏನ್ ಹೇಳುತ್ತೆ ಅಂತ ಅಂದ್ರೆ ಟುವರ್ಡ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ ಅಥವಾ ಪರಿವರ್ತನೆಯತ್ತ ಭಾರತೀಯ ಸಮಾಜ. ಓಕೆ, ಸೊ ಇಲ್ಲೇನೇನ್ ಹೇಳುತ್ತೆ ಅಂತ ಅಂದ್ರೆ ವೇದಾಸ್ ಸಿಸ್ಟಮ್ ಅಲ್ಲಿ ಏನ್ ಪ್ರಿನ್ಸಿಪಲ್ಸ್ ಇತ್ತು, ಅಥವಾ ಕ್ಯಾಸ್ಟ್ಲೆಸ್ ಸೊಸೈಟಿ ಬಗ್ಗೆ ಅಥವಾ ಜಾತ್ಯತೀತ ಸಮಾಜದ ಬಗ್ಗೆ ಏನ್ ಕಲ್ಪನೆ ಇತ್ತು, ಮತ್ತೆ ಶೋಷಿತ ಸಮಾಜಗಳದ್ದು ಗಳಿಗೆ ಏನು ಯಾವ ರೀತಿ ಓವರ್ಕಮ್ ಮಾಡಿದ್ರು ಥ್ರೂ ಮೂವ್ಮೆಂಟ್ಸ್, ಮತ್ತೆ 2 ನೇಷನ್ ಥಿಯರಿ ಅಂತ ಏನ್ ಕರಿತೀವಿ, ಮತ್ತೆ ಇಸ್ಲಾಮಿಕ್ ರಿವೈವಲಿಸಂ ಏನಾಯ್ತು, ಮತ್ತೆ ಡಿಪ್ರೆಸ್ಡ್ ಕ್ಲಾಸ್ ರಿಲೇಟೆಡ್ ಮೂವ್ಮೆಂಟ್ಸ್ ಗಳು ಅಥವಾ ಶೋಷಿತ ವರ್ಗಗಳ ಸಬಲೀಕರಣಕ್ಕೆ ನಡೆದಂತ ಒಂದಷ್ಟು ಚಳುವಳಿಗಳಾಗಿರ್ಬೋದು ಅಥವಾ ಮೂವ್ಮೆಂಟ್ಸ್ ಗಳಾಗಿರ್ಬೋದು ಅವುಗಳ ಬಗ್ಗೆ, ಮತ್ತೆ ನಮ್ಮ ಸೌತ್ ಇಂಡಿಯಾದಲ್ಲಿ ನಡೆದಂತ ದ್ರಾವಿಡ ಚಳುವಳಿ ಬಗ್ಗೆ ಆಗಿರ್ಬೋದು, ದಲಿತರ ವಿಮೋಚನೆಗಾಗಿ ನಡೆದಂತ ಚಳುವಳಿಗಳು, ಓಕೆ, ದಲಿತ್ಸ್ ಅಂಡ್ ದೇರ್ ಎಂಪವರ್ಮೆಂಟ್, ಸ್ಟ್ರಗಲ್ ಫಾರ್ ಎಮಾನ್ಸಿಪೇಷನ್ ಆಫ್ ದಲಿತ್ಸ್. ಸೊ ಅದೇ ರೀತಿ ಸೋಷಿಯಲಿಸ್ಟ್ ಅಪ್ರೋಚ್ ಅಂಡ್ ಟೋಟಲ್ ರೆವಲ್ಯೂಷನ್, ನಾವೇನ್ JP ಅವರು ಸಂಪೂರ್ಣ ಕ್ರಾಂತಿ ಅಂತ ಕರಿತೀವಲ್ವಾ, ಅದು ಗ್ರಾಮ ಸ್ವರಾಜ್, ಸತ್ಯಾಗ್ರಹ, ಭೂದಾನ. ಸೊ ಇದನ್ನೆಲ್ಲ ಸ್ಟಡಿ ಮಾಡುವಂತದ್ದು ನಮ್ಮ ಸೆಕೆಂಡ್ ಯೂನಿಟ್ ಆದಂತ ಜನರಲ್ ಸ್ಟಡೀಸ್ 1 ಅಲ್ಲಿ ಇರುವಂತ ಹಿಸ್ಟ್ರಿ ಭಾಗದಲ್ಲೇನೆ 6 ಯೂನಿಟ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಯೂನಿಟ್ ಅಲ್ಲಿ ಏನ್ ಬರುತ್ತೆ ಅಂತ ಹಿಂದೆ ನೋಡಿದ್ವಿ. ಸೊ ಸೆಕೆಂಡ್ ಯೂನಿಟ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಸೊ ಈ ಎಲ್ಲಾ ಆಸ್ಪೆಕ್ಟ್ಸ್, ಓಕೆ, ಯಾವ ರೀತಿ ಸಮಾಜದ ಬದಲಾವಣೆಗೆ ಅಥವಾ ಚಿಂತನೆಗಳಿಂದ ಯಾವ ರೀತಿ ಸಮಾಜದ ಬದಲಾವಣೆಗೆ ಕಾಂಟ್ರಿಬ್ಯೂಷನ್ ಸಿಕ್ತು. ಸೊ ಏನೇನ್ ಸ್ಟಡಿ ಮಾಡ್ತೀವಿ ಅಂತ ಅಂದ್ರೆ ರಿಫಾರ್ಮ್ಸ್ ಗಳು ಏನೇನಾಯ್ತು, ಅಥವಾ ಕ್ಯಾಸ್ಟ್ ಸಿಸ್ಟಮ್ ಅನ್ನ ಎರಾಡಿಕೇಟ್ ಮಾಡೋದಕ್ಕೆ ಏನೇನ್ ವ್ಯವಸ್ಥೆ ಬಂತು,
ಅದೇ ರೀತಿ ಟೂ ನೇಷನ್ ಥಿಯರಿ, ಯಾವ ರೀತಿ ಇಂಡಿಯಾ ಸ್ಪ್ಲಿಟ್ ಆಯಿತು ಅಥವಾ ಬೇರೆ ಒಂದು ಕಂಟ್ರಿ ಫಾರ್ಮೇಶನ್ ಆಯಿತು. ಸೊ ಅದೇ ರೀತಿ ಕಲ್ಚರಲ್ ಮೂವ್ಮೆಂಟ್ಸ್ಗಳು, ನಮ್ಮ ಸೌತ್ ಇಂಡಿಯಾದಲ್ಲಿ ನಡೆದಂತ ದ್ರಾವಿಡ ಮೂವ್ಮೆಂಟ್ ಆಗಿರ್ಬೋದು. ಓಕೆ, ಮತ್ತೆ ಆ, ಶೋಷಿತ ವರ್ಗಗಳನ್ನ ಮೇಲ್ತರೋದಕ್ಕೆ ನಡೆದಂತ ಮೂವ್ಮೆಂಟ್ಸ್ಗಳು. ಓಕೆ, ಮತ್ತೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಆದಂತ ರೆವಲ್ಯೂಷನ್ಸ್ಗಳು, ಏನ್ ಗ್ರಾಮ ಸಮಾಜ ಸ್ವರಾಜ್ ಅಂತ ಕರಿತೀವಿ, ಭೂದಾನ ಚಳವಳಿ ಅಂತ ಕರಿತೀವಿ, ವಿನೋಬಾ ಭಾವೆ ಇವ್ರನ್ನೆಲ್ಲ ಕೇಳಿರ್ತೀರಾ ಅಲ್ವಾ. ಅದೇ ರೀತಿ ಟೋಟಲ್ ರೆವಲ್ಯೂಷನ್ ಅಥವಾ ಸಂಪೂರ್ಣ ಕ್ರಾಂತಿ, ಇವುಗಳನ್ನೆಲ್ಲ ಸ್ಟಡಿ ಮಾಡೋದು ಯೂನಿಟ್ 2. ಓಕೆ, ಸೊ ಯೂನಿಟ್ 3 ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಕದಂಬರಿಂದ ಹೊಯ್ಸಳರವರೆಗೆ ಇದ್ದಂತ ಅಥವಾ ನಮ್ಮ ಕರ್ನಾಟಕದ ಪ್ರಾಚೀನತೆ ಅಥವಾ ಆಂಟಿಕ್ವಿಟಿ ಆಫ್ ಕರ್ನಾಟಕ, ಮತ್ತೆ ಕದಂಬರಿಂದ ಹೊಯ್ಸಳರವರೆಗೆ ಬಂದಂತಹ ಮನೆತನಗಳ ವಾಸ್ತುಶಿಲ್ಪ ಏನು, ಮತ್ತೆ ಸಾಹಿತ್ಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಧರ್ಮದ ಕೊಡುಗೆಗಳೇನು, ಸೊ ಇವನ್ನೆಲ್ಲ ಸ್ಟಡಿ ಮಾಡುವಂತದ್ದು ಯೂನಿಟ್ 3. ಓಕೆ, ಸೊ ನಾವು ನೋಡ್ಬೋದು, ಸೊ ಆಂಟಿಕ್ವಿಟಿ ಅಥವಾ ನಮ್ಮ ಒಂದು ಪ್ರಾಚೀನತೆ ಯಾವ ರೀತಿ ಸಿಕ್ತು, ಕರ್ನಾಟಕದ ಬಗ್ಗೆ ಒಂದು ಮೂಲಗಳು ಎಲ್ಲಿ ಸಿಕ್ತು, ಮತ್ತೆ ಭಾರತದ ಕರ್ನಾಟಕದ ಎಕ್ಸ್ಟೆಂಟ್ ಏನು. ಓಕೆ, ಅದೇ ರೀತಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳು ಯಾವ್ಯಾವ್ದಿದೆ ಕರ್ನಾಟಕದಲ್ಲಿ, ಅಥವಾ ಮಾನ್ಯುಮೆಂಟ್ಸ್ ಗಳನ್ನ ಪ್ರಿಸರ್ವೇಷನ್ ಗೆ ಸಂಬಂಧಿಸಿದಂತ ಒಂದಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಗಳಾಗ್ಬೋದು. ಸೊ ಮ್ಯೂಸಿಯಮ್ಸ್ ಆಫ್ ಕರ್ನಾಟಕ ಏನು, ಸೊ ಇದನ್ನೆಲ್ಲ ನಾವು ಸ್ಟಡಿ ಮಾಡುವಂತದ್ದು ಯೂನಿಟ್ 3. ಓಕೆ, ವಿಚ್ ಮೆನ್ಷನ್ಸ್ ಕದಂಬ ಟು ಹೊಯ್ಸಳಾಸ್. ಓಕೆ, ಅದಾದ್ಮೇಲೆ ಯೂನಿಟ್ 4 ಏನಿದೆ, ವಿಜಯನಗರ ಎಂಪೈರ್ ಅಂಡ್ ದೇರ್ ಆಫ್ಟರ್, ವಿಜಯನಗರ ಸಾಮ್ರಾಜ್ಯ ಮತ್ತು ನಂತರದ ಕಾಲ ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲೇನೇನ್ ಡಿಸ್ಕಸ್ ಮಾಡ್ತೀವಿ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಯಾವ ರೀತಿ ಆ ಸಾಮ್ರಾಜ್ಯ ಉದಯ ಆಯ್ತು, ಮತ್ತೆ ಆ ಸಾಮ್ರಾಜ್ಯದ ಉದ್ದೇಶಗಳೇನಿತ್ತು, ಅಥವಾ ಒಂದು ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಪರ್ಸನಾಲಿಟೀಸ್ ಗಳಾದಂತಹ ಹರಿಹರ, ಬುಕ್ಕ, ಇಮ್ಮಡಿ ದೇವರಾಯ, ಕೃಷ್ಣ ದೇವರಾಯ, ಸೊ ಇವ್ರಗಳ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡ್ತೀವಿ. ಮತ್ತೆ ವಿಜಯನಗರ ಕಾಲದಲ್ಲಿ ಆಡಳಿತ ಯಾವ ರೀತಿ ಇತ್ತು, ಮತ್ತೆ ಸಮಾಜ ಯಾವ ರೀತಿ ಇತ್ತು, ಆರ್ಥಿಕತೆ ಯಾವ ರೀತಿ ಇತ್ತು, ರಿಲಿಜನ್ ಅಥವಾ ಧಾರ್ಮಿಕತೆ ಯಾವ ರೀತಿ ಇತ್ತು, ಕಲೆಗಳು ಯಾವ ರೀತಿ ಇತ್ತು, ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಓಕೆ, ಅದಾದ್ಮೇಲೆ ರಿಲಿಜಿಯಸ್ ಸೆಕ್ಟ್ಸ್ಗಳು. ಓಕೆ, ಆ ಒಂದು ಸಮಯದಲ್ಲಿ ಬಂದಂತ ಅಥವಾ ಮಿಡಿವಲ್ ಟೈಮ್ ಪೀರಿಯಡ್ ಬಂದಂತ ಧಾರ್ಮಿಕ ಪಂಥಗಳು, ಲೈಕ್ ನಮ್ಮ ಶಂಕರಾಚಾರ್ಯರ ಮೂವ್ಮೆಂಟ್ ಗಳಾಗ್ಬೋದು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಅಥವಾ ಬಸವೇಶ್ವರ ತತ್ವಗಳು. ಓಕೆ, ಮತ್ತೆ ವೀರಶೈವಿಸಂ ಯಾವ ರೀತಿ ಬಂತು, ವಚನ ಮೂವ್ಮೆಂಟ್ ಅಥವಾ ವಚನ ಚಳುವಳಿ, ಹರಿದಾಸರ ಚಳುವಳಿ, ಇವುಗಳೆಲ್ಲ ಯಾವ ರೀತಿ ಬಂತು, ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕು. ಅದ್ರ ಜೊತೆಗೆ ಬಹುಮನ್ ಶಾಯಿಸು. ಓಕೆ, ಮತ್ತೆ ಚಿಕ್ಕದೇವರಾಯ ಒಡೆಯರ್ದು ಕಾಂಟ್ರಿಬ್ಯೂಷನ್ಸ್ ಗಳೇನು. ಓಕೆ, ಅವರು ನಮ್ಮ ಒಂದು ಕರ್ನಾಟಕ, ಇವತ್ತು ನಾವು ನೋಡ್ತಿರುವಂತ ಒಂದು ಕರ್ನಾಟಕಕ್ಕೆ ಅವರಿಂದ ಬಂದಂತ ಕೊಡುಗೆಗಳೇನು, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಸೊ ಏನೇನಿದೆ ಇಲ್ಲಿ, ವಿಜಯನಗರ ಎಂಪೈರ್ ಅಂಡ್ ದೇರ್ ಆಫ್ಟರ್, ಸೊ ಇಲ್ಲಿದ್ದಂತ ನಮ್ಮ ಒಂದಷ್ಟು ಧಾರ್ಮಿಕ ಬೆಳವಣಿಗೆಗಳು, ಮತ್ತೆ ಆ ಒಂದು ವಿಜಯನಗರ ಎಂಪೈರ್ ಅಲ್ಲಿ ಆದಂತ ಒಂದಷ್ಟು ಬೆಳವಣಿಗೆಗಳು, ಆಗಿನ ಸಮಾಜ, ಆಗಿನ ಕಲೆ ಮತ್ತು ವಾಸ್ತುಶಿಲ್ಪ. ಓಕೆ, ಸೊ ಅದೇ ರೀತಿ ಅಲ್ಲಿನ ಏನೋ ರಿಲಿಜನ್ ಏನಿತ್ತು, ಧಾರ್ಮಿಕ ಭಾವನೆಗಳೇನಿತ್ತು ಆ ಟೈಮಲ್ಲಿ, ಅದ್ರ ಬಗ್ಗೆ, ಮತ್ತೆ ಧಾರ್ಮಿಕ ಪಂಥಗಳ ಬಗ್ಗೆ ನಾನು ಆಲ್ರೆಡಿ ಹೇಳ್ದೆ. ಓಕೆ, ಅದೇ ರೀತಿ ಬಹುಮನ್ ಗಳ ಬಗ್ಗೆ. ಸೊ ಇದನ್ನೆಲ್ಲ ಸ್ಟಡಿ ಮಾಡುವಂತದ್ದು ಯಾವ ಯೂನಿಟ್ ಅಲ್ಲಿ ಅಂದ್ರೆ, ನಮ್ಮ ಹಿಸ್ಟ್ರಿ ಸಿಲೆಬಸ್ ಆದಂತ ಜನರಲ್ ಸ್ಟಡೀಸ್ 1 ಅಲ್ಲಿ ಇರೋ ಹಿಸ್ಟ್ರಿ ಸಿಲೆಬಸ್ ಅಲ್ಲಿ 6 ಯೂನಿಟ್ ಇದೆಯಲ್ಲ, ಸೊ ಅದ್ರಲ್ಲಿ ಒನ್ ಆಫ್ ದಿ ಯೂನಿಟ್ 4 ಅಲ್ಲಿ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಅದಾದ್ಮೇಲೆ ಯೂನಿಟ್ 5 ಅಲ್ಲಿ ಏನಪ್ಪಾ ಅಂತ ಅಂದ್ರೆ, ಮಾಡರ್ನ್ ಮೈಸೂರು ಅಥವಾ ಆಧುನಿಕ ಮೈಸೂರು. ಇಲ್ಲೇನ್ ಡಿಸ್ಕಸ್ ಮಾಡ್ತೀವಿ, ಕೃಷ್ಣರಾಜ ಒಡೆಯರ್ 3 ಏನಿದೆ ಇದಾರೆ, ಅವರ ಕೊಡುಗೆಗಳೇನು, ಮತ್ತೆ ಆರ್ಮಡ್ ರೆಬಿಲಿಯನ್ಸ್ ಗಳು ಏನೇನಾಯ್ತು, ದಂಗೆಗಳು ಅಂತ ಕರಿತಿದ್ವಿ, ಸಶಸ್ತ್ರ ದಂಗೆಗಳು ಏನೇನ್ ನಡೀತು, ಮತ್ತೆ ಕಮಿಷನರ್ ರೂಲ್ಸ್ ಗಳು, ನಾವು ಬೇರೆ ಬೇರೆ ಕಮಿಷನರ್ಸ್ ಗಳನ್ನ ನೋಡ್ತೀವಲ್ವಾ. ಸೊ ಆ ಕಮಿಷನರ್ಸ್ ಕಾಲದಲ್ಲಿ ಅಥವಾ ದಿವಾನ್ರ ಕಾಲದಲ್ಲಿ ಯಾವ ರೀತಿ ಕರ್ನಾಟಕ ಅಭಿವೃದ್ಧಿ ಹೊಂದಿತು, ಮತ್ತೆ ನಿಜಾಮ್ ರೂಲ್ ಯಾವ ರೀತಿ ಇತ್ತು ಕರ್ನಾಟಕದಲ್ಲಿ, ಅಥವಾ ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ, ಮತ್ತೆ ದಿವಾನ್ರ ಆಳ್ವಿಕೆಯಲ್ಲಿ ಮೈಸೂರಿನ ಪ್ರಗತಿ ಯಾವ ರೀತಿ ಆಯ್ತು. ಸೊ ಇದನ್ನೆಲ್ಲ ನೋಡುವಂತದ್ದು ಮಾಡರ್ನ್ ಮೈಸೂರು ಅಂತ ಒಂದು ಸಿಲೆಬಸ್ ಭಾಗದಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಅದಾದ್ಮೇಲೆ ಲಾಸ್ಟ್ ಯೂನಿಟ್ ಅಂಡರ್ ಅವರ್ ಜನರಲ್ ಸ್ಟಡೀಸ್ 1 ಆಫ್ ಹಿಸ್ಟ್ರಿ ಏನೇನಿದೆ ಅಂದ್ರೆ, ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂಡ್ ಯೂನಿಫಿಕೇಶನ್, ಅಥವಾ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಮತ್ತು ಏಕೀಕರಣ ಅಂತ ಕರಿಬಹುದು. ಸೊ ಏನು, ರೈಸ್ ಆಫ್ ನ್ಯಾಷನಲಿಸಂ ಅಥವಾ ರಾಷ್ಟ್ರೀಯತೆಯ ಉದಯ. ಸೊ ರಾಷ್ಟ್ರೀಯತೆಯ ಉದಯದಲ್ಲಿ ಏನೇನ್ ಹೇಳ್ತೀವಿ ಅಂದ್ರೆ, ಒಂದು ಗಾಂಧೀಜಿಯವ್ರು ಬರೋಕ್ ಮುಂಚೆ ಅಥವಾ ಪ್ರೀ ಗಾಂಧಿಯನ್ ಇರಾದಲ್ಲಿ ಏನಿತ್ತು ಅಂತ ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿ ಗಾಂಧೀಜಿಯವರು ಭಾರತಕ್ಕೆ ಬಂದಾದ್ಮೇಲೆ ಏನಾಯ್ತು, ಅದೇ ರೀತಿ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ ರೀತಿ ಫ್ರೀಡಮ್ ಮೂವ್ಮೆಂಟ್ ಆಯ್ತು, ಮತ್ತೆ ಫ್ರೀಡಮ್ ಸ್ಟ್ರಗಲ್ ರಿಲೇಟೆಡ್ ಒಂದಷ್ಟು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್, ಮತ್ತೆ ಕರ್ನಾಟಕದ ಏಕೀಕರಣ ಅಂತ ಕೂಡ ಕರಿತೀವಿ ಅಲ್ವಾ, ಆಲೂರು ವೆಂಕಟರಾಯರನ್ನ
ರಾವ್ ಅವ್ರನ್ನ ನಾವು ಕರ್ನಾಟಕದ ಕುಲಪುರೋಹಿತ ಅಂತ ಕೂಡ ಕರಿತೀವಿ. ಸೊ ಯಾವ ರೀತಿ ಏಕೀಕರಣ ಚಳುವಳಿ ಆಯ್ತು, ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಸೋಷಿಯಲ್ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್ಸ್ ಗಳು ಏನಾಯ್ತು ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ, ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನೋಡ್ಬೋದು ಕೃಷ್ಣರಾಜ ಒಡೆಯರ್ 3 ರವರ ಕಾಂಟ್ರಿಬ್ಯೂಷನ್ಸ್ ಗಳೇನು, ಮತ್ತೆ ಆರ್ಮಡ್ ರೆಬಿಲಿಯನ್ಸ್ ಗಳು, ಸಶಸ್ತ್ರ ದಂಗೆಗಳೇನಾಯ್ತು ಕರ್ನಾಟಕದಲ್ಲಿ, ಕಮಿಷನರ್ಸ್ ಆಡಳಿತದಲ್ಲಿ ಕರ್ನಾಟಕದ ಡೆವಲಪ್ಮೆಂಟ್ ಯಾವ ರೀತಿ, ನಿಜಾಮ್ ರೂಲ್ ಯಾವ ರೀತಿ ಇತ್ತು ಹೈದರಾಬಾದ್ ಕರ್ನಾಟಕದಲ್ಲಿ, ದಿವಾನರ ಆಳ್ವಿಕೆಯಲ್ಲಿ ಯಾವ ರೀತಿ ಮೈಸೂರು ಡೆವಲಪ್ ಆಯ್ತು ಅಲ್ವಾ, ಡ್ಯಾಮ್ಸ್ ಗಳೆಲ್ಲ ಕಟ್ಸ್ಕೊಟ್ರು, ಒಂದ್ ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ಡೆವಲಪ್ ಮಾಡಿದ್ರು, ಓಕೆ, ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಗಳನ್ನ ಡೆವಲಪ್ ಮಾಡಿದ್ದಾರೆ, ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಸೊ ಅದಾದ್ಮೇಲೆ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂಡ್ ಯೂನಿಫಿಕೇಶನ್ ಅಥವಾ ಕರ್ನಾಟಕದ ಏಕೀಕರಣಕ್ಕೆ ನಡೆದಂತ ಒಂದಷ್ಟು ಚಳವಳಿಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಫ್ರೀಡಮ್ ಮೂವ್ಮೆಂಟ್ ಇನ್ ಹೈದರಾಬಾದ್ ಕರ್ನಾಟಕ, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇನ್ ಕರ್ನಾಟಕ, ಸೊ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿಗೆ ನಾವಿವತ್ತು ಏನ್ ಡಿಸ್ಕಸ್ ಮಾಡಿದ್ವಿ ಅಂತ ಅಂದ್ರೆ, ನಮ್ಮ ಜನರಲ್ ಸ್ಟಡೀಸ್ 1 ಅಲ್ಲಿರುವಂತ ಹಿಸ್ಟ್ರಿ ಸಿಲೆಬಸ್ ಅಲ್ಲಿ ಏನೇನಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಜನರಲ್ ಸ್ಟಡೀಸ್ 1 ಹಿಸ್ಟ್ರಿ ಪಾರ್ಟ್. ಸೊ ನೆಕ್ಸ್ಟ್ ಇದೇ ಜನರಲ್ ಸ್ಟಡೀಸ್ 1 ಅಲ್ಲಿರುವಂತ ಉಳಿದ ಭಾಗಗಳಾದಂತ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನಿದೆ, ಅದೇ ರೀತಿ ಇಂಡಿಯನ್ ಎಕಾನಮಿಯಲ್ಲಿ ಏನಿದೆ, ಅದನ್ನ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಉಳಿದಂತ ಜನರಲ್ ಸ್ಟಡೀಸ್ 2 ಅಲ್ಲಿ ಏನೇನ್ ಹೇಳುತ್ತೆ, ಜನರಲ್ ಸ್ಟಡೀಸ್ 3 ಅಲ್ಲಿ ಏನಿದೆ, ಜನರಲ್ ಸ್ಟಡೀಸ್ 4 ಅಲ್ಲಿ ಏನಿದೆ ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಐ ಹೋಪ್ ಎವ್ರಿ ಒನ್ ಲೈಕ್ ದೀಸ್ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್.